ನಾನು ಹೇಳ್ದಮ್ಮ ನಿನಗೆ ಒಂದೆರಡು ದಿವಸ ಸುಮ್ಮನಿರು, ಏನು ಚಿಕ್ಕ ವಯಸ್ಸು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡಿದ್ರೆ ಆಯಿತು ಅಂತ ಎಷ್ಟು ಹೇಳ್ದೆ ನೀನು ಕೇಳಲಿಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡ್ರಿ ಹೇಳಿ ಅಂದರೆ ಏನು ಮಾಡೋದು, ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ, ಆಗೋದು ಆಗ್ಬಿಟ್ಟೈತೆ. ಏನೋ ಬಿಡು, ನಮ್ಮ ಮಕ್ಳು ಚೆನ್ನಾಗಿರಲಿ, ಒಳ್ಳೆ ಮನೆಗೆ ಸೇರ್ಸೋಣ ಅಂತೇಳಿ ಎಲ್ಲ ತಾಯಂದ್ರಿಗೂ ಆಸೆ ಇರುತ್ತೆ. ಹಂಗೆ ನಮ್ಮ ಋತಮ್ಮನೂ ಬಿಡು, ನಮ್ಮ ಮಕ್ಳು ಮದುವೆ ಮಾಡೋಣಲ್ವೇ. ನಾನು ಹೇಳ್ತಿದ್ದೆ, ಹೇಳಮ್ಮ ನಮ್ಮ ಮಕ್ಳು ಮದುವೆ ಮಾಡ್ಬೇಕಣಮ್ಮ, ಈಗಂತೂ ನಮ್ಮ ಅಪ್ಪ ನಮ್ಮಮ್ಮ ಇರೋ ತಕ್ಕ ನಾವು ಇರ್ತೀವೋ ಇಲ್ವೋ, ಮಾಡೋಣ ಕಣಮ್ಮ ಅಂತ ನಾನು ಹೇಳ್ತಿದ್ದ. ಅದಕ್ಕೆ ನಮ್ಮ ಋತಮ್ಮ ಎಲ್ಲೋ ಹಂಗೆ ಯೋಚನೆ ಮಾಡಿ ಹೇಳೈತೆ ಬಿಡು. ನಮ್ಮಮ್ಮ ಇದೆಲ್ಲನ ಟೆನ್ಷನ್ನೇ ಇರ್ತಿರ್ಲಿಲ್ಲ ನಮಗೆ. ಸ್ವಲ್ಪ ದಿನ ಕಾದು ಮದುವೆ ಮಾಡಿದರೆ ಹಿಂಗೋ ಚೆನ್ನಾಗಿರೋದು ಲೈಫು ಅಂತ ನಾನು. ಈಗ ನೋಡಿ ಹಿಂಗಾಗಿರೋದಕ್ಕೆ ಎಷ್ಟು ಟೆನ್ಷನ್ ಅಂದರೆ ತುಂಬ ಟೆನ್ಷನು. ಏನು ಮಾಡೋಕ್ಕಾಗುತ್ತೆ. ಇವಾಗ ಬಿಡು, ಇವಾಗ ಹೋಗ್ತಾ ಇರೋ ಕೆಲಸದ ಬಗ್ಗೆ ಮಾತಾಡಪ್ಪ. ಇವಾಗ ಹೋಗ್ತಿದ್ರಲ್ಲ, ಅವರಿಂದ ಮದುವೆ ಕ್ಯಾನ್ಸಲ್ ಆಗಿರೋದು. 2 ಲಕ್ಷ ಇಸ್ಕೊಳ್ರಿ. 2 ಲಕ್ಷ ದಂಡ ಕಟ್ಕೊಡ್ಬೇಕು ನಮಗೆ ಅಂತ ಹೇಳ್ರಿ. ಸರಿ ಆಯಿತು, ಮಾತಾಡ್ತೀವಿ ತಗ. 2ಕ್ಕಿಂತ ಜಾಸ್ತಿನೇ ಆಗೈತೆ, 2 ಕೇಳ್ತೀವಿ. ಎಷ್ಟು ನಮ್ಗೆ ಗೊತ್ತೇ ಖರ್ಚಾಗಿರೋದು. ಒಡವೆ ಎಲ್ಲ ಅದು ಇದು ಇಷ್ಟೊಂದು ರೇಟ್ನಾಗ ಒಡವೆ ಇನ್ನೂ ಕಡಿಮೆ ಆಗೋದು ಮುಂದೆ. ಒಡವೆ ಗಿಡವೆ ಎಲ್ಲ ಮಾಡಿಸಿ, ಎಲ್ಲ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಹೊತ್ತಿಸಿ, ಎಲ್ಲ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ರೇಷನ್ ಸಮೇತ ಎಲ್ಲನ ಆಲೆ ಕಟ್ಟಿ ಇಟ್ಟಿದ್ವಿ ಅಂತ ಹೇಳ್ರಿ. ನಮ್ಮ ಅಂಗಡಿಗೆ ತಗೊಂಡಿಲ್ಲ, ಬೇರೆ ಕಡೆ ತಗೊಂಡಿದ್ರು ಅವರು. ದುಡ್ಡು ಕೊಟ್ಟು ಅಂತ ಹೇಳಪ್ಪ. ಏನು ಬಿಡು, ಇವ್ರ ಅಂಗಡಿಯಾಗ ಐತೆ ರೇಷನ್ ಅಂತ ತಿಳ್ಕೊಬಿಟ್ಟವ್ರು ಅವರೆಲ್ಲನ. ಅಯ್ಯೋ ನೀನು ಭಟ್ರೆಲ್ಲನ, ಇನ್ನೇನು ನಾನು ನಮ್ಮ ವರ್ಷ ಚಿಕ್ಕಪ್ಪರ ಹೋಟೆಲಲ್ಲಿರೋ ಅಂತ ಭಟ್ರಿಗೆ ಹೇಳಿದ್ದೀನಿ ಅಂತ ಬೇರೆ ಹೇಳ್ತಿದ್ನ. ಅದಕ್ಕೆ ಅವ್ರಿಗೆಲ್ಲ ನಾವು ದುಡ್ಡು ಕೊಟ್ಟಿದ್ವಿ. ನಮ್ಮದು ಎಷ್ಟು ಒಂದು 4-5 ಲಕ್ಷ ದುಡ್ಡು ಖರ್ಚಾಗೈತೆ ಅಂತ ಹೇಳ್ರಿ. ಎಷ್ಟೊಂದು ದುಡ್ಡು ನಾವು ಖರ್ಚು ಮಾಡಿರೋದು. ಒಡವೆದು ಬಿಟ್ಟು ಬೇರೆ ಬೇರೆ ಮಿಕ್ಕಿದಕ್ಕೇನೆ 4-5 ಲಕ್ಷ ದುಡ್ಡು ಖರ್ಚಾಗೈತೆ. 2 ಲಕ್ಷ ನೀವು ದಂಡ ಕಟ್ಕೊಡ್ಬೇಕಂತ ಕೇಳ್ರಿ. ಬಾರದು ಹೋಗೋಣ. ನಾನು ಮನೆಗೆ ಕಾಲಿಕ್ಕಲ್ಲಪ್ಪ. ನನಗೆ ಮನೆಗೆ ಕಾಲಿಕ್ಕಬೇಕಂದ್ರೆ ಅಲ್ಲೇ ಬೇಜಾರಾಗ್ಬಿಟ್ಟೈತೆ. ನೀನು ಅಪ್ಪನೇ ಹೋಗ್ರಿ ಸುಮ್ಮನೆ. ಇನ್ನು ಯಾಕೆ ನಾನು ಯಾಕೆ ಬಂದ್ರೆ ಸುಮ್ಮನೆ ಅದು ಇದು ಮಾತಾಡೋದು, ಅದೆಲ್ಲ ಜಗಳ. ಸರಿ ಆಯ್ತು ಬಿಡು, ನಾವೇ ಹೋಗ್ತೀವಿ. 2 ಲಕ್ಷ ಕಡಿಮೆ ಅಂತ ನೀವು ಇಸ್ಕೊಂಬಕ್ಕೆ ಹೋಗ್ಬೇಡಿ ನೋಡಿ, ಹೇಳಿರ್ತೀನಿ. 2 ಲಕ್ಷ ಮಾತಾಡಬೇಕು ನೀವು. ನಮ್ಮ ಕಡೆಯಿಂದ ಆದರೆ ನಾವು ಕಟ್ಕೊಡ್ತಿದ್ವಿ ಅಲ್ವಾ ಮಾವ. ಇವಾಗ ಅವ್ರ ಕಡೆಯಿಂದ ಆಗಿರೋದಕ್ಕೆ ಅವ್ರು ಕಟ್ಕೊಡ್ಲೇಬೇಕು. ಈಗ ನಮ್ಮ ಮನೆಗೆ ನಾವೆಲ್ಲ ಒಪ್ಪಿದ್ವಿ, ನಾವೇನು ಬೇಡ ಅಂದಿಲ್ಲ, ಏನಿಲ್ಲ. ಅವ್ರ ಮಗನಿಂದ ಆಗಿರೋದು ತಪ್ಪಲ್ಲ ಇದು. ನಮ್ಮ ಕಡೆಯಿಂದ ಏನಾನ ತಪ್ಪಾಗಿದ್ರೆ ಬಿಡು ಅನ್ಬೋದಾಗಿತ್ತು. 2 ಲಕ್ಷ ಕಡಿಮೆ ಅಂತ ಇಸ್ಕೊಳ್ಳೋದು ಬೇಡ ಮಾವ. ಅದು ಯಾರು ಹೇಳಿದ್ರು ಒಪ್ಕೊಳ್ಳೋದು ಬೇಡ, ನೋಡೋಣ. ಏನೋ ಬಿಡು ಬಿಡು ಅಂತೇಳಿ ಇಷ್ಟೊಳು. ನಾನಂತೂ ಭಾಳ ಒಂಥರ ಆಸೆಗಿದ್ದೆ, ನನ್ನ ಮಕ್ಳು ಮದುವೆ ಆಗುತ್ತೆ ಏನೇನು ಅಂತೇಳಿ ಭಾಳ ಆಸೆಗಿದ್ದೆ. ಏನೇನು ಆಗ್ಬಿಡ್ತಲ್ಲ ಮಾಮ. ಒಂದೊಂದು ಟೈಮ್ ಅಪ್ಪ, ಒಂದೊಂದು ಟೈಮ್ನಾಗ ಆ ಥರ ಎಲ್ಲ ಆಗ್ತಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಆ ಟೈಮ್ ಅನ್ನೋದು ಒಂದೊಂದು ಗಳಿಗೆ ಅನ್ನೋದು ಹಂಗಿರುತ್ತೆ. ಅದು ಎಲ್ಲ ಬಗೆಹರಿಬೇಕು ಬಾ. ಒಂದಲ್ಲ ಒಂದಿನ ಒಳ್ಳೇದು ಆಗುತ್ತೆ, ನಂಬಿಕೆ ಐತೆ ನನಗೆ. ಅವ್ರು ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಎಂಬುದು ಒಂದು ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಬಿಲ್ವಲ್ಲ ಅವರು. ಎಲ್ಲಿ ಹೋಗ್ತಾ ಇದ್ರಣ್ಣ? ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ಇಲ್ಲಿ ಇಕ್ಕಿರ ಮನೆ ಹತ್ರ ಹೋಗ್ತಾ ಇದೀವಿ. 2 ಲಕ್ಷ ದಂಡ ಕೊಟ್ಕೊಡ್ಬೇಕು ಅಂತ. ನೋಡಪ್ಪ, ಅವರು ಎಲ್ಲ ಸೆಟ್ ಆದ್ಮೇಲೆ ಹಿಂಗೆ ಮಾಡಬಾರ್ದಾಗಿತ್ತು. ಬೇಜಾರಾಗುತ್ತೆ ಹೋಗತ್ತ ನನಗಂತೂ. ನನಗೂ ವಿಷಯ ಕೇಳಿ ಮೀನು ಹಂಗಂದ್ಲಾ ರಾತ್ರಿ, ಹಿಂಗಾಯ್ತು ಕಣಪ್ಪ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಅಲ್ಲೇನೆ ಎಲ್ಲ ಭಟ್ರಿಗೆಲ್ಲ ಹೇಳಿದ್ದೆ ನಮ್ಮ ಹೋಟೆಲಲ್ಲಿ. ಎಲ್ಲ ಚೆನ್ನಾಗಿ ಮಾಡ್ಕೊಡ್ಬೇಕು, ನಮ್ಮ ಋತಮ್ಮನ ಮಗಳು ಮದುವೆ ಐತೆ ಅಂತ ಎಲ್ಲ ಹೇಳಿದ್ದೆ. ಮಾಡ್ಕೊಂಡು ಕೊಡ್ತೀವಿ ಅಂತೇಳಿ ಎಲ್ಲ ಹೇಳಿದ್ರು. ಎಂತ ಎಡವಟ್ಟಾಯ್ತಪ್ಪ. ಏನು ಮಾಡೋಕ್ಕಾಗಲ್ಲ. 2 ಲಕ್ಷ ದಂಡ ಕಟ್ಕೊಡ್ಬೇಕು ಅವರು. ಮಾಮ ಮತ್ತೆ ಎಷ್ಟು ಖರ್ಚಾಗೈತೆ ಗೊತ್ತಾ? ಒಡವೆದು ಬಿಟ್ಟೇನೆ ಬೇರೆ ಮಿಕ್ಕಿದೇನೆ 5-6 ಲಕ್ಷ ದುಡ್ಡು ಖರ್ಚಾಗೈತೆ. ಇನ್ನು ನಮಗೆ ಹಿಂಗೆ ಮುಂದೆ ಹೆಂಗೆ ಆಗುತ್ತೆ ಹೇಳು ಜೀವನ? ಇವಾಗಲೆಲ್ಲ ಖರ್ಚು ಮಾಡ್ಕೊಬಿಟ್ಟಿದ್ದೀವಿ. ಇನ್ನು ನಮ್ಮ ಮಕ್ಳು ಮದುವೆ ಮಾಡಬೇಕು. ಕ್ಯಾನ್ಸಲ್ ಮಾಡ್ತಾರೆ ಅವರೇ ತಾನೇ. ನಮ್ಮ ಕಡೆಯಿಂದ ಏನು ತಪ್ಪಾಗಿಲ್ಲ. ಅದಕ್ಕೆ ಅವ್ರ ಕಡೆಯಿಂದ ತಪ್ಪಾಗಿರೋದ್ರಿಂದ ಅವರೇ ನಮಗೆ ದಂಡ ಕಟ್ಕೊಡ್ಬೇಕಾಗುತ್ತೆ. ಸರಿ ಆಯಿತು ಹೋಗ್ರಿ. ಇನ್ನೇನು ಬರೋದು ಸುಮ್ಮನೆ. ನಾವೆಲ್ಲ ಬಂದರೆ ಅಲ್ಲಿ ಈಗ ನಮಗೆ ಸಿಟ್ಟಿಗೆ ತಡಿಯೋಕ್ಕಾಗಲ್ಲ. ಏನೋ ಒಂದು ಮಾತಾಡ್ಬಿಡ್ತೀವಿ. ಸರಿ ಆಯ್ತು ಬಿಡು, ನಾನು ಪ್ರವೀಣೆ ಹೋಗ್ತೀವಿ. ಹೋಗಿ ಬನ್ನಿ. ಏನು ಜಾಗ್ಲಗಳು ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೇಳಿ ಒಳ್ಳೆ ಮಾತಲ್ಲಿ ಕೇಳ್ಕೊಂಡು ಬನ್ನಿ ಸುಮ್ಮನೆ ಯಾಕೆ. ಸರಿ 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 ಆಯ್ತು ಹೇಳು. ನಾವು ಒಳ್ಳೆ ಮಾತಲ್ಲೇ ಮಾತಾಡ್ತೀವಿ. ಎಲ್ಲ ಹಿಂಗೈತಪ್ಪ, ಹಿಂಗೆಲ್ಲ ಕೊಟ್ಬಿಡು ಅಂತೇಳಿ ಕೇಳ್ತೀವಿ. ಲಿಕ್ಕಿ ಹತ್ರ ಮಾತಾಡ್ತೀವಿ. ನನಗೂ ಬೇಜಾರಾಗ್ಬಿಡ್ತು ನಮ್ಮ ತಮ್ಮನ ಮಕ್ಕಳು ಮದುವೆ ಕ್ಯಾನ್ಸಲ್ ಆಗಿರೋ ವಿಷಯ ಕೇಳಿ. ಮಾಮ ಇಲ್ಲೇ ಮಾಮ, ಇಲ್ಲೇ ನಿನ್ಕಂಡು ಕೇಳೋಣ. ಒಳಗೇನು ಹೋಗ್ಬಿಡ, ಆ ಕಡೆ ಏನು ಇಲ್ಲಿ ಕೂತ್ಕೊಳಕಂತ ಬಂದವ್ರಿಗೆ, ಕೂತ್ಕೊಳಕಂತ ಮಾಡೋರಲ್ಲ. ಯಾರನ್ನ ಹೊರಗಿನ ಜನ ಬಂದರೆ ಕೂತ್ಕೊಳಕಂತ ಇದು ಮಾಡವ್ರೆ. ಇಲ್ಲೇ ಕೂತ್ಕೊಂಡು ಕೇಳೋಣ. ಒಳಗಿನ್ನೇನು ಹೋಗೋಣ, ಒಳಗೆ ಹೋಗಿ ಕೇಳೋ ಅಂಥದ್ದೇನು. ಪ್ರೀತಿ ಅಕ್ಕ, ಪ್ರೀತಿ ಅಕ್ಕ, ಲಿಕ್ಕಿ ಲಿಕ್ಕಿ, ಹರ್ಷಣ, ಪ್ರವಿ, ಕೂತ್ಕೊಳ್ರಪ್ಪ. ಬರೀ ಒಳಗಡೆ ಇರ್ಲಿ, ಪರವಾಗಿಲ್ಲ ಬಿಡಪ್ಪ. ಇನ್ನೇನು ಒಳಗೆ ಬರೋಣ. ಒಳಗೆ ಬರೋ ಅಂಥ ಪರಿಸ್ಥಿತಿಲಿ ಇಲ್ಲ ನಾವಿವಾಗ. ಇಲ್ಲೇ ಹೊರಗೆ ಕೂತ್ಕೊತೀವಿ. ಕರಿ ಪ್ರೀತಿ ಅಮ್ಮನ. ಪ್ರೀತಿ ಪ್ರೀತಿ ತಳೇನೋ ಕೆಲಸ ಮಾಡ್ತಾ ಇದ್ಲು. ಹೇಳಿ, ಏನೋ ಬರ್ತೀವಿ, ಏನೋ ಮಾತಾಡಬೇಕು ಬರ್ತೀವಿ ಅಂತೇಳಿ ಹೇಳಿದ್ರಲ್ಲ ಹರ್ಷಣ. ಏನು ಮಾತಾಡಬೇಕು? ಅಲ್ಲ, ನಿಮ್ಮ ಕಡೆಯಿಂದ ತಾನೇ ಮದುವೆ ಕ್ಯಾನ್ಸಲ್ ಆಗಿರೋದು. ನಾವು ನೆನ್ನೆನೇ ಬರಬೇಕಾಗಿದ್ದು, ಬರೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಇತ್ತು, ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಪ್ರವಿ ಬಂದಿದ್ದೀವಿ. ಈಗ ನೀವು ಸಡನ್ನಾಗಿ ಮದುವೆ ಕ್ಯಾನ್ಸಲ್ ಆಗಿರೋದಕ್ಕೇ ತುಂಬ ನಷ್ಟ ಆಗೈತೆ ನಮಗೆ. ಇನ್ನೂ 2 ಮಕ್ಕಳು ಇದ್ದಾರೆ, ಇನ್ನೂ 2 ಹೆಣ್ಮಕ್ಳು. ನಿಮ್ಗೇನು ಗಂಡು ಮಕ್ಳು ಹೆಂಗೋ ನಡೆದೋಗ್ಬಿಡುತ್ತೆ. ನಮಗೆ 2 ಹೆಣ್ಮಕ್ಳು ಆಗಿರೋದ್ರಿಂದ
ಮದುವೆ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವರು ಕೂಡಿಕೊಂಡಿರೋ ದುಡ್ಡು ಇಷ್ಟು ದಿವಸ ಏನೋ ಮಕ್ಳು ಮದುವೆಗಂತ ಕೂಡಿಕೊಂಡಿದ್ರು, ಎಲ್ಲ ಹೋಗ್ಬಿಡ್ತು. ಮದುವೆನ ಸೆಟ್ ಮಾಡಿ ಎಲ್ಲ ಹಾಳಾಗೋಯ್ತು. ಎಷ್ಟು ದುಡ್ಡು ಖರ್ಚಾಗೈತೆ. ಇನ್ನು ಇರೋ ಇಬ್ರು ಹೆಣ್ಮಕ್ಳು ಮದುವೆ ಮಾಡಬೇಕು. ಎಲ್ಲ ಒಡವೆದೇ ಬಿಟ್ಟು ಇಷ್ಟೊಂದು ಒಡವೆ ರೇಟ್ ಐತೆ. ಇನ್ನು ಒಡವೆ ಕಡಿಮೆ ರೇಟ್ ಆಗೋದು ನಾವೇನೋ ಮದುವೆ ಐತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಒಡವೆ ಎಲ್ಲ ಮಾಡಿಸಿದ್ವಿ ಇಷ್ಟೊಂದು ರೇಟ್ ಇದ್ದಾಗ. ಇವಾಗ ನಮಗೆ ಭಾಳ ಕಷ್ಟ ಆಗ್ತಾಯಿದೆ. ಇವತ್ತು ನಾವು ಒಡವೆ ಎಲ್ಲ ಮಾಡಿಸಿ ಬೇರೆ ಖರ್ಚುಗಳೆಲ್ಲ ಮನೆಗೆ ಚೌಟ್ರಿಗೆ ರೇಷನ್ ಆಗಿರ್ಬೋದು, ಚೌಟ್ರಿ ಅಮೌಂಟ್ ಆಗಿರ್ಬೋದು, ಎಲ್ಲ ಎಷ್ಟೊಂದು ದುಡ್ಡೆಲ್ಲ ಕಟ್ಬಿಟ್ಟಿದ್ವಿ. ಅದೆಲ್ಲ ದುಡ್ಡು ಹೋಯ್ತು. 5 ಲಕ್ಷ ನಮ್ಮದು ಹೊರಗಿನ ಖರ್ಚಾಗೈತೆ ಒಡವೆ ಬಿಟ್ಟು. ಇನ್ನೂ ಆಗೋದು, ಇನ್ನೂ ಒಂದು 5 ಲಕ್ಷ ಆಗೋದು. ಇವಾಗಲೇ 5 ಲಕ್ಷ ದುಡ್ಡು ಮುಗ್ದಿದ್ವು. ಅದಕ್ಕೆ ನಿಮ್ಗೆ ಇವಾಗ ನೀವು ಒಂದು 2 ಲಕ್ಷನಾದರೂ ನಮಗೆ ದಂಡ ಕಟ್ಕೊಡ್ಬೇಕಾಗುತ್ತೆ. ಯಾಕಂದರೆ ನೀವು ಮಾಡಿರೋ ಇದಕ್ಕೆ ನಿಮ್ಮ ಕಡೆಯಿಂದ ತಪ್ಪಾಗಿರೋದು. ನಮ್ಮ ಕಡೆಯಿಂದ ಆಗಿದ್ರೆ ನಾನು 5 ಲಕ್ಷನೂ ಕೊಟ್ಬಿಡ್ತಿದ್ದೆ ನಾನು. ಕಡಿಮೆ ಮಾಡಿಸಿ ಏನು ಲಾಸ್ ಇಲ್ಲಪ್ಪ, ಮಾರು. ಇವಾಗ ನೀವು ಇವಾಗಿನ ರೇಟ್ಗೆ ತಗೊಂತಾರೆ ಅಷ್ಟೇ. ಏನು ಲಾಸ್ ಆಯ್ತು ಅದ್ರಾಗೆ? ಏನು ಲಾಸ್ ಇಲ್ಲ. ಅದೇ 2 ಲಕ್ಷ ದಂಡ ಕಟ್ಕೊಡ್ತಾರೆ. ನಿಂದೊಳ್ಳೆ ಸರ್ ಆಯ್ತಪ್ಪ. ಹೆಂಗೆ ಮಾತಾಡ್ತಾ ಇದ್ದೀರಿ ನೋಡು. ಅಮ್ಮ ಕಟ್ಕೊಡ್ಬೇಕು ಪ್ರೀತಿ. ನಿನ್ಗೆ ಹೆಂಗಮ್ಮ ತಿಳಿಯುತ್ತೆ? ಮತ್ತೆ ನಿಮ್ಮ ಕಡೆಯಿಂದ ತಾನೇ ಮದುವೆ ಕ್ಯಾನ್ಸಲ್ ಆಗಿರೋದು. 2 ಲಕ್ಷ ಕಟ್ಕೊಡ್ಲೇಬೇಕು ದಂಡನ. ನೀವು ಸುಮ್ಮನೆ ಮಾತಾಡಬೇಡ್ರಿ ಅಮ್ಮ. ಮಾತುಗಳು ಮಾತಾಡ್ತಿದ್ರೆ ಎಲ್ಲೆಲ್ಗೋ ಹೋಗ್ತವೆ. ನಾವು ಅದಕ್ಕೇನೆ ಸುಮ್ಮನೆ ನಾವಿಬ್ಬರು ಹೋಗಿ ಕೇಳ್ಕೊಂಬತ್ತೀವಿ ಅಂತ ನಾವಿಬ್ಬರೇ ಬಂದಿದ್ದೀವಿ. ಮತ್ತೆ ಜಾಸ್ತಿ ಸುಮ್ಮನೆ ಜಗಳಗಳು ಎಲ್ಲ ಆಗೋದಕ್ಕಿಂತ ಈಗ ಕ್ಯಾನ್ಸಲ್ ಆಯ್ತಾ, ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರ್ರಿ. ಇದೇನೈತೆ ಅದನ್ನು ನೀವು ದಂಡ ಕಟ್ಕೊಡ್ಬೇಕಾಗುತ್ತೆ. ದಂಡ ಕಟ್ಕೊಡಿ. ಅವ್ರದ್ದು ಖರ್ಚಾಗೈತಲ್ಲಣ್ಣ, ಅವ್ರದ್ದು ಖರ್ಚಾಗಿರುತ್ತಲ್ಲ. ಇವಾಗ ಅವಳು ವೆಡ್ಡಿಂಗ್ ಕಾರ್ಡ್ ಹೊಡ್ಸವ್ರೆ, ಅವ್ರನ್ನು ಮನೆ ಹತ್ರ ಅವರು ರೇಷನ್ ತಂದವ್ರೆ, ಅವರು ಎಷ್ಟೋ ಮದುವೆ ಖರ್ಚು ಅಂತೇಳಿ ಅವರು ಇಷ್ಟು ಅಂತ ಕೊಟ್ಟವ್ರೆ ನಿಮಗೆ. ಹಾಂ, ಎಲ್ಲ ಅದು ಮಾತಾಡಿದ್ರಲ್ಲ, ಎಲ್ಲ ಅವರು ಬಟ್ಟೆ ಬರೆ ಕೊಡ್ಸವ್ರೆ, ನೀವು ಅವ್ರಿಗೆ ಬಟ್ಟೆ ಬರೆ ಕೊಡಿಸಿದ್ದೀರಾ. ಎಲ್ಲ ಕೊಡ್ಸಿದ ಮೇಲೂ ಏನಣ್ಣ, ಅವ್ರದ್ದು ಮುಗ್ದೈತೆ, ನಿಮ್ಮದು ಮುಗ್ದೈತೆ. ಸುಮ್ಮನಾದ್ರೆ ಇಬ್ರಿಗೂ ಏನೋ ಅದ್ರಾಗೇನಿಲ್ಲ, ಇಬ್ರದ್ದು ಹೋಯ್ತು ಅಂತಲೇನೆ. ಅದೇ ಹೆಂಗೆ ನಿಮಗೆ ಮಾತ್ರ ಇವ್ರು ಕಟ್ಕೊಡ್ಬೇಕಂತೆ, ಮತ್ತು ಅವ್ರಿಗೆ ಯಾರು ಕಟ್ಕೊಡ್ತಾರೆ ಇವರಿಗೆ? ಹಾಂ ಮೇಡಮ್ಮ ಪ್ರೇಮ, ನಿನಗೆ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ, ಸುಮ್ಮನೆ ಇರೋದು ನೋಡು ಅಷ್ಟೇ. ಜಾಸ್ತಿ ಮಾತಾಡ್ಬೇಡ ನನ್ನ ಹತ್ರ. ಕಣ, ನಮ್ಮ ಅಕ್ಕ ಏನ್ಮೇಲೆ ಮಾತಾಡಲೇಬೇಕು. ಜಾಸ್ತಿ ಮಾತಾಡ್ಬೇಡ ಅಂತಂದ್ರೆ ಅದು ಹೆಂಗಣ ಸರಿ ಹೋಗುತ್ತೆ? ನೀವಿಬ್ರು ಮಾತಾಡ್ರಮ್ಮ, ಗಂಡ ಹೆಂಡ್ತಿ ಇಬ್ರು ನೀವೇನು ಐತೆ ಮಾತಾಡ್ರಿ. ಅಷ್ಟೊಂದು ಕೊಡೋಕ್ಕಾಗಲ್ಲಣ್ಣ. ನೀನೇನೋ ಅನ್ಕ ಅಷ್ಟೊಂದು ಮಾತ್ರ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂದ್ರೆ ನಮ್ದು ದುಡ್ಡಣ್ಣ, ನಮ್ದೇನು ಕಳ್ಳಾಳಲ್ಲ. ನಮ್ದು ಏನು ಅಲ್ಲಿ ನಾವು ಕೆಲ್ಸಕ್ಕೆ ಹೋದ್ರೇನೆ ಬರೋದು. ನಮ್ಮ ಮನೇಲಿ ನಾನೊಬ್ಬ ದುಡಿಯೋನು, ಎಲ್ಲ ಪ್ರತಿಯೊಂದ್ರೂ ಅದರಲ್ಲೇ ಹೊರಟೋಗ್ಬೇಕಂತಂದ್ರೆ ಎಷ್ಟು ಕಷ್ಟ ಐತೆ. ಹಾಂ, ನೀವೇನು ಈ ಥರ ಮಾತಾಡ್ತಾ ಇದ್ರಲ್ಲ, ಈ ಥರ ಮಾತಾಡಿದ್ರೆ ಹಿಂಗೆ ಕೊಡೋಕ್ಕಾಗಲ್ಲ. ನಿಮ್ಮ ಬಟ್ಟೆ ಏನೈತೆ ಅದನ್ನ ನಾವೆಲ್ಲ ವಾಪಸ್ ಕೊಡ್ತೀವಿ. ನಮ್ಮ ಬಟ್ಟೆಗಳೆಲ್ಲ ಸೀರೆಗಳೆಲ್ಲ ನಾವು ರೇಟ್ ನಾವು ಕೊಡ್ಸಿದ್ದೀವಿ, ಅದನ್ನೆಲ್ಲ ನಾವು ವಾಪಸ್ ಕೊಡೋಕೆ ಹೇಳಿ ಅಷ್ಟೇ. 1 ಲಕ್ಷ ಕೊಡ್ತೀವಿ. ನಮಗೂ ಬೇಡ ನಿಮಗೂ ಬೇಡ, ಯಾಕೆ ಸುಮ್ಮನೆ ನಿಮ್ಮ ತರ್ಚೆ. 1 ಲಕ್ಷ ಕೊಡ್ತೀವಿ. ನಮ್ಮ ಅದೇನೈತೆ ಬಟ್ಟೆಗಳು ನಾವು ಕೊಡ್ಸಿರೋಂಥ ರೇಟಿನ ಸೀರೆಗಳು, ರೇಷ್ಮೆ ಸೀರೆಗಳನ್ನೆಲ್ಲ ವಾಪಸ್ ಕೊಡಬೇಕು. ಎಲ್ಲ ವಾಪಸ್ ಕೊಟ್ಟು ನಮಗೆ ನೀವು ಇಸ್ಕೊಂಡೋಗಿ ನಮಗೆ ಕೊಟ್ಬಿಡಿ. ಎಲ್ಲ ನೀವು ತಗೊಳ್ರಿ ಅಷ್ಟೇ. ಸುಮ್ಮನೆ ಯಾಕೆ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತಾ ಪ್ರಯೋಜನ ಇಲ್ಲ. 1 ಲಕ್ಷ ಕೊಡ್ತೀವಿ. ಏನೋ ನಮ್ಮ ಹುಡುಗನ ಕಡೆ ನಮ್ಮ ಹುಡುಗನೇ ಆಗಲ್ಲ ಅಂತ ಹೇಳಿದಕ್ಕೆ ಏನೋ ಕೊಡ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ 1 ಲಕ್ಷನ? 1 ಲಕ್ಷ ಏನಕ್ಕೆ? ಅದನ್ನು ಕೊಡಲಿಲ್ಲ ಅಂತಂದರೆ ನೀವೇ ಇಟ್ಕೊಳ್ರಿ. ಬಾರ್ ಮಾಮ ಹೋಗೋಣ, ಹಾಳಾಗೋದ್ರೂ ಹೋಗುತ್ತೆ. 1 ಲಕ್ಷ ಅಂತೆ. 1 ಲಕ್ಷನೂ ಬೇಡ, ಎಂಥದ್ದು ಬೇಡ. ಬಾ ಮಾಮ ಹೋಗೋಣ. 1 ಲಕ್ಷನೂ ಬೇಡ. 1 ಲಕ್ಷ ಕೊಡೋದಾದ್ರೆ ನಾವು ಅದನ್ನ ಮುಟ್ಟೋದೇ ಇಲ್ಲ. ಸರಿ ಆಯ್ತು ಬಿಡ್ರಿ, ನಮ್ದೇನೇನು ತಪ್ಪಿಲ್ಲ ಅದ್ರಾಗೇನು. ನಿನ್ನ ಮಗಳು ತಪ್ಪು ಮಾಡಿರೋದಕ್ಕೆ ಹಿಂಗಾಗಿರೋದು. ಬೇಡ ಇಸ್ಕೊಂಬ್ಲಿಲ್ಲ ಅಂತಂದ್ರೆ ಬಟ್ಟೆ ಬರೀ ನಿಮ್ಮ ಎಕ್ಸ್ಚೇಂಜ್ ಮಾಡ್ಕೊಂಬನ. ನಾವು ಇಸ್ಕೊಂಡು ಹೋಗಂಗೂ ಇಲ್ಲ. ನಿಮ್ದು ಏನೈತೆ ಬೇಕಾದ್ರೆ ತಂದು ಕೊಡ್ತೀವಿ. ನಾವು ಇಸ್ಕೊಂಡು ಹೋಗಲ್ಲ, ಇಕ್ಕೊಬಿಡ್ರಿ ನೀವೇನೆ. ಬೇಡ ಬೇಡ, ನಾವಂತೂ ಇಟ್ಕೊಂಬಲ್ಲ. ನೀವು ತಗೊಂಡೋಗಿ ನಾವು ಕೊಡ್ತೀವಿ. ಯಾಕೆ ಸುಮ್ಕೆನೆ ನೀವು ತಗೊಂಡೋಗ್ಬಿಡ್ರಿ. ಬಟ್ಟೆ ನಿಮ್ದೇನೈತೆ ಅದನ್ನು ನಾವೆಲ್ಲ ಕಟ್ ಕಳಿಸ್ತೀವಿ. ನಮ್ದು ನೀವೆಲ್ಲ ಕಟ್ ಕಳಿಸ್ಬಿಡಿ. ಯಾರು ಕೊಟ್ಟ ನಾನು ಮತ್ತೆ ಹಾಳಾಗೋದ್ರೂ ಹೋಗುತ್ತೆ. ಹಾಳಾಗೋದ್ರೂ ಹೋಗ್ಲಿ. ಎಲ್ಲೋ ಕಳಿತೀವಿ, ಎಲ್ಲೋ ಕಳೆದು ಬಿಟ್ವಿ. ಯಾರೋ ಇಸ್ಕೊಂಡು ಮೋಸ ಮಾಡಿದ್ರು ಅಂತ ತಿಳ್ಕೊಬಿಡೋಣ. ಬಾರ್ ಮಾವ ಬಿಡು, ತಲೆ ಕೆಡ್ಸ್ಕೊಂಬದ್ ಬೇಡ. ಹೋದ್ರೂ ಹೋಗ್ಲಿ. ಇಷ್ಟೊಂದು ಹಿಂಗೆ ನಿಗ್ಕೊಂಡು ಹೋದ್ರೆ 1 ಲಕ್ಷ ಆದರೂ ಕೊಡ್ತಿದ್ರು. ಅದನ್ನಾದ್ರೂ ಇಸ್ಕೋಬೇಕಾ? ಬೇಡ ಅಂತ ಹೋದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಇಷ್ಟೊಂದು ಇದು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ನಡಿ ಸುಮ್ಮನಿರು, ರೋಡ್ ತಲೆ ಕೆಡ್ಸ್ಕೊಂಬಕ್ಕೋಗ್ಬೇಡಿ. ನೋಡೋಲ್ಲ ವೀಕ್ಷಕರೇ, ನಮಗೆ ಅನ್ಯಾಯ ಆಗೈತೆ. ನೀವು ನಮಗೆ ನಿಮ್ಮ ಕಡೆಯಿಂದ ತೊಂದರೆ ಆಗಿರೋದಕ್ಕೆ, ನಿಮ್ಮ ಕಡೆಯಿಂದ ಮದುವೆ ಕ್ಯಾನ್ಸಲ್ ಆಗಿರೋದಕ್ಕೆ ನೀವು ನಮಗೆ ಲಾಸ್ ಆಗೈತೆ. ದುಡ್ಡೆಲ್ಲ ವೇಸ್ಟ್ ಆಗೈತೆ. ಎಲ್ಲ ಅದಕ್ಕೂ ಇದಕ್ಕೂ ಖರ್ಚು ಮಾಡಿರೋದು. 2 ಲಕ್ಷ ದುಡ್ಡು ಕೊಡ್ರಿ ಅಂತ ಬಂದಿದ್ರು. ನಾವು 1 ಲಕ್ಷ ಕೊಡ್ತೀವಿ ಅಂದಿದ್ದಕ್ಕೆ ಅದೇ ಬೇಡ ನೀವೇ ಇಟ್ಕೊಳ್ರಿ ಅಂತ ಜಂಬ ಮಾಡ್ಕೊಂಡು ಅದೇ ಎದ್ದೋಗ್ಬಿಟ್ರು. ಹೋದ್ರು ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಬಲವಂತ ಮಾಡೋಕ್ಕಾಗಲ್ಲ ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.